ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಶನಿವಾರ ಅಮಾವಾಸ್ಯೆ ಮುಗ್ದಿದೆ, ಶನಿ ಜಯಂತಿ ಕೂಡ ಮುಗ್ದಿದೆ. ಆದರೆ ಭಾನುವಾರ ಪಾಡ್ಯಮಿ ಕೂಡ ಇರೋದರಿಂದ ಹಾಗೂ ನಮಗೆ ಅಧಿಕ ಜ್ಯೇಷ್ಠ ಪ್ರಾರಂಭ ಆಗ್ತಾ ಇದೆ. ಈ ದಿನ ತುಂಬಾ ವಿಶೇಷವಾಗಿರುತ್ತೆ. ಅಮಾವಾಸ್ಯೆಗೆ ಹಿಂದಿನ ದಿನಗಳು, ಮುಂದಿನ ದಿನಗಳು ತುಂಬ ಶಕ್ತಿದಾಯಕವಾಗಿರುತ್ತೆ ಅಂತ ನಾನು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ. ಅದು ನಿಜ ಕೂಡ. ಭಾನುವಾರ ಕೂಡ ಕೂಡಿ ಬಂದಿರೋದ್ರಿಂದ, ಪಾಡ್ಯಮಿ ಕೂಡ ಇರೋದರಿಂದ ಎಷ್ಟೋ ಜನಕ್ಕೆ ಅಮಾವಾಸ್ಯೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಮಿಸ್ ಆಗಿಬಿಟ್ವಿ, ನಾವು ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾವು ಏನು ಮಾಡಬೇಕು, ನಮಗೆ ಮತ್ತೆ ನಾವು ಬರುವಂಥ ಅಮಾವಾಸ್ಯೆವರೆಗೂ ಕಾದ್ಕೊಳ್ಬೇಕಾ, ಈ ಥರ ಅಂದ್ಕೊಳ್ತಾ ಇರ್ತಾರೆ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ಆರಾಮಾಗಿ ಅಷ್ಟೇ ಶಕ್ತಿಯುತವಾದ ದಿನ ಕೂಡ ಆಗಿರೋದ್ರಿಂದ ಇದನ್ನು ಆರಾಮಾಗಿ ಕಣ್ಣು ಮುಚ್ಕೊಂಡು ನಂಬಿಕೆಯಿಂದ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು. ನಾವೆಲ್ಲರೂ ಕೂಡ ಮನುಷ್ಯರು. ಆಸೆ ಇರುತ್ತೆ, ಕಷ್ಟ ಇರುತ್ತೆ, ನೋವಿರುತ್ತೆ, ಸಂತೋಷ ಇರುತ್ತೆ, ಎಲ್ಲವೂ ಕೂಡ ಕೂಡಿರುತ್ತೆ ಜೀವನದಲ್ಲಿ. ಯಾವಾಗಲೂ ನಮಗೆ ಸಂತೋಷನೇ ಬೇಕು ಅಂದರೆ ನಮಗೆ ಪ್ರತಿನಿತ್ಯ ಸಂತೋಷನೇ ಸಿಗೋದಿಲ್ಲ. ಹಾಗೆ ಪ್ರತಿನಿತ್ಯ ದುಃಖದಲ್ಲೂ ಕೂಡ ನಾವು ಇರೋದಿಲ್ಲ. ಆದರೆ ನಾವು ಕಷ್ಟವನ್ನು ಜಾಸ್ತಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ತುಂಬ ಸಂತೋಷದ ಕ್ಷಣಗಳನ್ನು ನಾವು ಕನ್ಸಿಡರ್ ಮಾಡ್ದೇ ಅದು ಬಂದಿರೋದು ಕಡಿಮೆ ಇರುತ್ತೆ, ಕಷ್ಟಗಳು ಜಾಸ್ತಿ ಇದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ತುಂಬ ಜನಕ್ಕೆ ಆ ಥರ ಅನುಭವ ಕೂಡ ಆಗಿರಬಹುದು. ಎಷ್ಟೇ ಪ್ರಯತ್ನ ಪಟ್ಟರು, ನಾವು ಭಗವಂತನನ್ನು ನಂಬಿದ್ದೀವಿ, ನಮ್ಮ ಇಷ್ಟ ದೇವರನ್ನು ನಂಬಿದ್ದೀವಿ, ನಾವು ಮಾಡದೇ ಇರುವಂಥ ಪೂಜೆ ಪರಿಹಾರ ಏನೂ ಇಲ್ಲ, ಎಲ್ಲವನ್ನು ನಂಬಿ ಮಾಡ್ತಾಯಿದ್ದೀವಿ. ಆದರೂ ನಮಗೆ ಯಾಕೋ ಕೆಲವೊಂದು ಸಮಸ್ಯೆಗಳು ಕಾಡ್ತಾನೇ ಇದೆ. ಅವುಗಳಿಂದ ಹೊರಗಡೆ ಬರೋದಕ್ಕೆ ಆಗ್ತಾಯಿಲ್ಲ. ದುಡ್ಡು ಕಾಸಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾಯಿದೆ. ಏನೋ ಒಂದು ದರಿದ್ರ ಬಂದು ಮುಚ್ಕೊಂಡಿದೆ ಅನ್ನೋ ಥರ ಸ್ನೇಹಿತರೆ ಈ ಥರ ಆಗ್ತಾಯಿದೆ ಅಂತ ಅನುಭವ ಆಗುತ್ತೆ ತುಂಬ ಜನಕ್ಕೆ. ಆ ಥರ ಇದ್ದಾಗ ನಮ್ಮ ಅಡುಗೆ ಮನೆ ಅನ್ನುವಂಥದ್ದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ, ನಮಗೆ ಐಶ್ವರ್ಯವನ್ನು ತಂದುಕೊಡುತ್ತೆ, ನಾವು ಸಂತೋಷವಾಗಿ ಇರುವಂತೆ ನೋಡುತ್ತೆ, ಆರೋಗ್ಯವಂತರಾಗಿ ಇರುವಂತೆ ನೋಡುತ್ತೆ, ನಮ್ಮ ಮನೆಯ ಸದಸ್ಯರು ನಾವೆಲ್ಲರೂ ಕೂಡ ಚೆನ್ನಾಗಿರುವಂತೆ ನೋಡುತ್ತೆ. ಹೌದು, ಒಂದು ಅಡುಗೆ ಮನೆಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗುತ್ತೆ, ಇಷ್ಟೆಲ್ಲ ದೊಡ್ಡ ಶಕ್ತಿ ಇದೆ ಅಂತ ನಾವು ನಂಬಿ ಮಾಡುವಂಥದ್ದು ಸ್ನೇಹಿತರೆ. ದೇವ್ರ ಮನೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ. ಅಡುಗೆ ಮನೆ ಯಾಕೆ ನಾವು ಅಷ್ಟು ಪ್ರತಿಯೊಬ್ಬರಿಗೂ ಕೂಡ ನಾವು ಅಗ್ನಿ ಸಾಕ್ಷಿಯಾಗಿ ಅಗ್ನಿ ಮೂಲೆಯಲ್ಲಿ ಪ್ರತಿನಿತ್ಯ ನಾವು ಸ್ಟವ್ವು, ಒಲೆ, ಈ ಥರ ಅವರವರ ಸಿಸ್ಟಮ್ಗೆ ತಕ್ಕನಾದಂಥ ವ್ಯವಸ್ಥೆಯನ್ನು ಮಾಡಿಟ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಬೇಕು ಅಥವಾ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಬಯಸುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾಕಂದರೆ ಅನ್ನಪೂರ್ಣೇಶ್ವರಿ ಕೂಡ ಮನೆಯಲ್ಲಿದ್ದರೆ ಬಡತನ ಕಾಡೋದಿಲ್ಲ. ಯಾಕಂದರೆ ದವಸ ಧಾನ್ಯಗಳು ತುಂಬಿ ಪ್ರತಿನಿತ್ಯ ಸ್ನೇಹಿತರೆ ನಾವು ಎಷ್ಟೋ ದುಡಿತೀವಿ, ಆದರೆ ಸಮಯಕ್ಕೆ ನಾವು ಇಷ್ಟಪಡುವಂಥ ಊಟವನ್ನು ಯಾರು ಎಷ್ಟು ಸಾರಿ ಮಾಡ್ತಾರೆ ಹೇಳಿ? ಈಗ ನಾವು ಎಷ್ಟೋ ದುಡಿತಾ ಇದ್ದರೂ ಕೂಡ ಆ ಊಟ ಮಾಡೋದಕ್ಕೆ ಡಯೆಟ್ ಅಂತೆ, ಇದು ತಿನ್ನಬಾರ್ದಂತೆ, ಅದು ತಿನ್ನಬಾರ್ದಂತೆ, ಈ ಥರ ಎಲ್ಲ ಕೂಡ ಮಾಡಿಟ್ಕೊಂಡಿರ್ತೀವಿ. ಅದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮಗೆ ಕಷ್ಟವನ್ನು ತಂದುಕೊಡುತ್ತೆ. ಇವುಗಳನ್ನು ಸುಧಾರಿಸೋದಕ್ಕೆ ನಮ್ಮ ಮನೆಯಲ್ಲಿರುವಂಥ ಅಲಕ್ಷ್ಮಿಯನ್ನು ದೂರ ಮಾಡಿ ಶ್ರೀ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನೀಟಾಗಿ ಒಂದು ಪ್ಲೇಟನ್ನು ತಗೊಳ್ಳಿ, ಚೆನ್ನಾಗಿರುವಂಥದ್ದು. ಆ ಪ್ಲೇಟ್ಗೆ ಕುಂಕುಮವನ್ನು 3 ಬೊಟ್ಟು ಈ ಥರ ಇಟ್ಬಿಟ್ಟು ಕಲ್ಲುಪ್ಪನ್ನು ಇಡಿ. ಅದರಲ್ಲಿ 1-2 ಇಡಿಯಷ್ಟು ಕಲ್ಲುಪ್ಪನ್ನು ಹಾಕಿ, ನೀವು ನಿಮ್ಮ ದೇವರ ಮನೆಗೆ ಅಂತ ಬಿಡಿ ಹೂಗಳನ್ನು ತಗೊಂಡು ಬಂದು ಇಟ್ಕೊಂಡಿದ್ರೆ ಅಥವಾ ನಿಮ್ಮ ಗಿಡದಲ್ಲೇ ಇದ್ದರೆ ರೋಸ್ ಪೆಟಲ್ಸು ಈ ಥರ, ಅದನ್ನು ಬಿಟ್ಟು ಬೇರೆ ಹೂಗಳಿದ್ದರೂ ಕೂಡ ರೋಸ್ ಪೆಟಲ್ಸೇ ಬೇಕು ಅಂತೇನೂ ಇಲ್ಲ, ರೋಸ್ ಇದ್ದರೆ ಬಳಸ್ಕೊಳ್ಳಿ, ಈ ಥರ ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ. ಅದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದು ಆ ಒಂದು ಅವೈಲೇಬಲ್ ಇರುತ್ತೋ ಆ ಹೂವನ್ನೇ ಬಿಡಿಸ್ಬಿಟ್ಟು ಈ ಥರ ಹಾಕಿಬಿಟ್ಟಿದ್ದೆ. ಅದ್ರ ಮೇಲೆ ಮುಖ್ಯವಾಗಿ ಸ್ನೇಹಿತರೆ ಉದ್ದಿನ ಕಾಳು
ಆ ಒಟ್ಟು ಸಮೇತ ಬರುತ್ತೆ. ಆ ಥರದ್ದೇನಾದರೂ ನೀವು ತಗೊಂಡು ಬಂದು ಇಟ್ಕೊಂಡಿದ್ರೆ ಅದನ್ನು ಬಳಸ್ಕೊಳ್ಳಿ. ಒಂದಿಷ್ಟೇ ಇಷ್ಟು ಅದಿಲ್ಲ ಅಂತ ಹೇಳಿದ್ರೆ ಹೆಸರುಬೇಳೆ. ಇವೆರಡೂ ಕೂಡ ಯಾಕೆ ಅಂದರೆ ನವಗ್ರಹಗಳಲ್ಲಿ ನಾವು ಮುಖ್ಯವಾಗಿ ಗ್ರಹಗಳ ದೋಷ ಇದ್ದಾಗ ಬಳಸುವಂಥದ್ದು. ಇದರಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದಿದ್ರೂ ಪರವಾಗಿಲ್ಲ, ನೀವು ಆರಾಮಾಗಿ ಇಟ್ಟಾಗ ನಾವು ಎಲ್ಲ ಒಂದು ಗ್ರಹ ದೋಷಗಳಿಂದ ಮುಕ್ತಿ ಹೊಂದಬಹುದು, ಶಾಂತಿಯನ್ನು ಪಡಿಬಹುದು. ಯಾಕಂದರೆ ಶಾಂತಿ ಪೂಜೆಗಳನ್ನು ಎಷ್ಟೋ ಜನಕ್ಕೆ ಮಾಡಿಸ್ಕೊಳ್ಳೋದಕ್ಕಾಗಿರೋದಿಲ್ಲ. ಅಷ್ಟಮ ಶನಿ ಕಾಡ್ತಾ ಇರುತ್ತೆ. ಅದನ್ನು ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾವು ಬಂದಿರುವಂಥ ಎಷ್ಟೋ ಕಷ್ಟಗಳಿಂದ ನಾವು ಪೂರ್ತಿಯಾಗಿ ಪಕ್ಕಕ್ಕೆ ಹೋಗಬೇಕು. ನಮ್ಮ ಆ ಕಷ್ಟಗಳನ್ನು ನಾವು ಹೊತ್ಕೊಂಡು ಜೀವನ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಅರಿಶಿಣ ಕುಂಕುಮವನ್ನು ಇದಕ್ಕೆ ನಾವು ಹಾಕಬೇಕು. ಇನ್ನು ₹1 ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥದ್ದು ಇದು ಲೋಹದ ಪರಿಹಾರ. ದುಡ್ಡು ಕಾಸಿಗಾಗಿ ಸಾಲ ಮಾಡ್ಕೊಂಡಿದ್ದೀವಿ, ಸಾಲದ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ, ಅದಕ್ಕೆ ಬಡ್ಡಿ ಕಟ್ತಾ ಇದ್ದೀವಿ, ಒಡವೆ ಇಟ್ಬಿಟ್ಟಿದ್ದೀವಿ, ಗಿರ್ವಿ ಇಟ್ಟಿದ್ದೀವಿ, ಅವುಗಳನ್ನು ಬಿಡಿಸ್ಕೊಳ್ಬೇಕು. ಈ ಥರ ಸಮಸ್ಯೆಗಳು ತುಂಬ ಇರುತ್ತೆ. ಅದು ಹಣಕಾಸಿಗೆ ಸಂಬಂಧಪಟ್ಟಂಥದ್ದು. ಓದಿಸ್ಬೇಕು ಅಂದರು, ಫೀಸ್ ಕಟ್ಟಬೇಕು ಅಂದರು, ಮಕ್ಕಳಿಗೆ ಮದುವೆ ಮಾಡಬೇಕು ಅಂದರು, ಈ ಥರ ಎಲ್ಲದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಹೆಲ್ತ್ ಇಶ್ಯೂಸ್ ಇದೆ. ತುಂಬ ಹಾಸ್ಪಿಟಲೈಸ್ ಆಗಿದ್ವಿ, ನಮಗೆ ಮೆಡಿಕಲ್ ಖರ್ಚು ತುಂಬ ಆಗಿತ್ತು. ಈ ಥರ ಖರ್ಚುಗಳನ್ನು ಜಾಸ್ತಿ ಮಾಡಿಕೊಂಡು ಸಾಲವನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ. ಆ ಥರ ಇದ್ದಾಗ ಅವುಗಳನ್ನು ತೀರಿಸ್ಕೊಳ್ಳೋದಕ್ಕೆ ಸಾಲಗಾರರು ಯಾವ ಕ್ಷಣದಲ್ಲಿ ಬಂದು ನಮಗೆ ಜಗಳ ಮಾಡ್ತಾರೋ, ಅವರು ಇವ್ರು ನೋಡ್ತಾರೆ, ಅಕ್ಕಪಕ್ಕದವರು, ನಮಗೆ ತುಂಬ ಕಷ್ಟ ಆಗುತ್ತೆ. ಈ ಥರ ಎಲ್ಲ ಅನಿಸ್ತಾ ಇರುತ್ತೆ. ಅವುಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ಇರುವಂಥ ಮುಖ್ಯವಾಗಿ ಅಲಕ್ಷ್ಮಿಯನ್ನು ದೂರ ಮಾಡೋದಕ್ಕೆ. ಅಲಕ್ಷ್ಮಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಕಿಚನ್ನಲ್ಲೇ, ಅಡುಗೆ ಮನೆಯಲ್ಲೇ ಇರುವಂಥದ್ದು. ಅದನ್ನು ನಾವು ಓಡಿಸಿದಾಗ ಶ್ರೀ ಮಹಾಲಕ್ಷ್ಮಿ ಆಗ ಮಾತ್ರ ನಮ್ಮ ಮನೆ ಒಳಗಡೆ ಬರ್ತಾಳೆ. ಇದನ್ನು ರಾತ್ರಿ ಮಾಡ್ಕೊಳ್ಳಿ, ಕೈ ಕಾಲು ಮುಖ ತೊಳ್ಕೊಂಡು ಮಾಡಿಕೊಂಡ್ರೂ ಸಾಕಾಗುತ್ತೆ. ಇಷ್ಟನ್ನು ನೀವು ಪ್ಲೇಟಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆ. ಸ್ಟವ್ ಅನ್ನುವಂಥದ್ದು ಬರೀ ನಾವು ಇದನ್ನು ಗ್ಯಾಸ್ ಸ್ಟವ್ವು, ಒಲೆ, ಬೆಂಕಿ ಇಷ್ಟೇ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಗ್ನಿದೇವರ ಸಾಕ್ಷಿಯಾಗಿ ನಾವು ಈ ಪರಿಹಾರವನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಪ್ರತಿನಿತ್ಯ ನಾವು ಅಗ್ನಿದೇವರನ್ನು ಸಾಕ್ಷಿಯಾಗಿ ತಗೊಂಡು ಮನೆಯಲ್ಲಿ ಅಡುಗೆಯನ್ನು ಬೇಯಿಸ್ತೀವಿ. ಎಲ್ಲರೂ ನಮ್ಮ ಮನೆಯಲ್ಲಿರುವಂಥ ಮಕ್ಕಳು, ಸದಸ್ಯರು ಎಲ್ಲರೂ ಆರೋಗ್ಯವಂತರಾಗಿ ಇರುವಂತೆ ಇದನ್ನು ನೋಡುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಸ್ಟವ್ ಕೆಳಗಡೆ ಆದರೂ ಇಡಿ, ಮೇಲೆ ಆದರೂ ಇಡಿ, ಒಟ್ಟಿನಲ್ಲಿ ಇದನ್ನು ರಾತ್ರಿ ನೀವು ಇಟ್ಟು ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನು ಒಂದೊಂದೇ ಹೇಳ್ಕೊಳ್ಬೇಕು. ಈ ಥರ ಹೇಳ್ಕೊಂಡು ನೀವು ಈ ಪರಿಹಾರವನ್ನು ಮಾಡಿದಾಗ ರಾತ್ರಿ ನಿಮ್ಮ ಮನೆಯಲ್ಲಿ ಇರುವಂಥ ಪ್ರತಿಕೂಲ ಶಕ್ತಿಗಳು ಏನಿರುತ್ತೆ, ನೆಗೆಟಿವ್ ಎನರ್ಜಿ ಏನಿರುತ್ತೆ, ಅದನ್ನು ಹೋಗಲಾಡಿಸುವಂಥ ಕೆಲಸ ಈ ಒಂದು ತಟ್ಟೆಯಲ್ಲಿ ಇಟ್ಟಿರುವಂಥ ವಸ್ತುಗಳು ಮಾಡುತ್ತೆ. ಬಡತನವನ್ನು ಮೊದಲು ಕಣ್ಣೀರನ್ನು ಓಡಿಸುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ಮುಖ್ಯವಾಗಿ ಇದನ್ನು ರಾತ್ರಿಯೇ ಮಾಡ್ಕೊಳ್ಬೇಕಾಗುತ್ತೆ. ಪ್ರಕೃತಿ ಕೂಡ, ಯೂನಿವರ್ಸ್ ಕೂಡ ನಮಗೆ ಸಹಾಯವನ್ನು ಮಾಡುತ್ತೆ. ನಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಗಳು ಅದನ್ನು ಕೇಳುತ್ತೆ, ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನೆಗೆಟಿವ್ ಎನರ್ಜಿಯನ್ನು, ಕಷ್ಟಗಳನ್ನು. ಅದಕ್ಕೆ ಈ ಪರಿಹಾರ ಮಾಡಿಕೊಳ್ಳಿ. ರಾತ್ರಿ ಆದಮೇಲೆ ಈ ಕೆಲಸ ಸ್ಟಾರ್ಟ್ ಆಗುತ್ತೆ. ಮಾರನೇ ದಿನ ಇದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕಿಬಿಟ್ಟು ಬನ್ನಿ.